Hello, welcome to the session. Myself Dr. K.R. Manjula, working as Assistant Professor, Government College for Women, Kolar. So today I am going to do my online session related to the subject Principles and Practice of Auditing, 6th and BCom. So in this topic we are going to discuss related to vouching of cash sales. So vouching, previous class I told you session. So vouching is nothing but it is a process where you are going to have a deep examination of supporting documents in order to prove that whether the book of accounts that is maintained in cash book and other subsidiary books tally or not. So let us know what is the meaning of cash sales. So cash sales are nothing but it is the sales of goods or services where cash is collected at the time goods or service when it is supplied. So cash sales ಅಂದರೆ ಏನು ಅಂದರೆ ಯಾವುದೇ ಆಗಿರಲಿ ಕಂಪನಿಯವರು ಕಸ್ಟಮರ್ಗೆ ಮಾರಾಟ ಮಾಡುವಾಗ ಅದು ಗೂಡ್ಸ್ ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು, ಎರಡರಲ್ಲಿ ಯಾವುದೇ ಆಗಿರ್ಬೋದು ಅವ್ರು ಸರ್ವಿಸ್ ಪ್ರೊವೈಡ್ ಮಾಡೋವಾಗ ಮೇಯ್ನಾಗಿ ಸೇಲಿಗೆ ಬದಲಾಗಿ ಅವರಿಗೆ ಏನಾಗಿರುತ್ತೆ ಅಂದರೆ at the time when you are going to supply the goods mainly to the customer, ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತೀರಾ. ಸೊ ನಗದು ರೂಪದಲ್ಲಿ ಏನೇನು ವ್ಯಾಪಾರ ಮಾಡಿದರೆ ನೀವು ಅದನ್ನು ಕ್ಯಾಶ್ ಸೇಲ್ಸ್ ಅಂತ ಕರೀತಾರೆ. ಈ ಕ್ಯಾಶ್ ಸೇಲ್ಸು ಇಟ್ ಈಸ್ ಗೋಯಿಂಗ್ ಟು ಇನ್ಕ್ಲೂಡ್ ಕ್ಯಾಶ್ ಆ್ಯಸ್ ವೆಲ್ ಆಸ್ ದ GST ಆಲ್ಸೋ. ಇವಾಗ ಗೊತ್ತು ನಿಮಗೆ, ಪ್ರತಿಯೊಂದು ಗೂಡ್ಸ್ ಮೇಲೂ ನೀವು ಯಾವ್ಯಾವ ಗೂಡ್ಸು ತೊಗೊಳ್ತೀರೋ ಇದು ಮಾಡ್ತಿರೋ ಪ್ರತಿಯೊಂದಕ್ಕೂ ಕಂಪಲ್ಸರಿ ಏನಾಗಿರುತ್ತೆ ಅಂದರೆ GST ಕಟ್ಟಲೇಬೇಕು, ಅಂದರೆ ಗೂಡ್ಸು ಮತ್ತು ಸರ್ವಿಸ್ ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ಗೂಡ್ಸು ಮತ್ತು ಸರ್ವಿಸ್ ಟ್ಯಾಕ್ಸು ಕ್ಯಾಶ್ ಜೊತೆಗೆ ರಿಜಿಸ್ಟ್ರೇಷನ್ ಮಾಡೋವಾಗ ಯೂಸರು ಅದು ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ಫೀಲ್ಡ್ ಟ್ರಿಪ್ಗೆ ನಾವು ಹೋಗಿರ್ಬೋದು ಅಥವಾ ಯಾವುದೇ ಕ್ಯಾಂಪ್ ಅಟೆಂಡ್ ಮಾಡಿರ್ಬೋದು, ಆರ್ ಇಟ್ ಮೇ ಬಿ ಈವನ್ ದ ಮೆಂಬರ್ಶಿಪ್ ಆಲ್ಸೋ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನಾವು ನಗದು ರೂಪದಲ್ಲಿ ವ್ಯವಹಾರ ಮಾಡಿದಾಗ ಕಂಪಲ್ಸರಿ ಯು ಹ್ಯಾವ್ ಟು ಪೇ ಎ GST. So that is also included mainly in your cash sales. So now cash sales is nothing but it is a unit that is needed mainly with that is sales procedure and cash receipt and also the banking procedures. ಯಾಕೆ ಅಂದರೆ ಒಂದು ಮಾರಾಟ ಮಾಡಿದಾಗ ಅದಕ್ಕೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರೋದು ಅಥವಾ ನೆಸೆಸಿಟಿ ಇರೋದು ಕ್ಯಾಶ್ ಸೇಲ್ಸ್ ಪ್ರೊಸೀಜರ್. ಅಂದರೆ ನಗದು ರೂಪದಲ್ಲಿ ನೀವು ವ್ಯಾಪಾರ ಮಾಡೋವಾಗ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ಜೊತೆಗೆ ನಿಮ್ಮಲ್ಲಿ ಕ್ಯಾಶ್ ರಿಸಿಪ್ಟ್ಸ್ ಇರಬೇಕು, ಜೊತೆಗೆ ಬ್ಯಾಂಕಿಂಗ್ ಪ್ರೊಸೀಜರ್ಸ್ ಇರಬೇಕು. ಯಾಕಂದರೆ ವೆನ್ ಎ ಗೂಡ್ಸ್ ದಟ್ ಯು ಆರ್ ಗೋಯಿಂಗ್ ಟು ಬೈ ಆ್ಯಂಡ್ purchase, no, what and all the cash that you are going to receive during that transaction, no, the same day only you have to deposit the amount into bank. ಹಾಗಾಗಿ ಈ ಬ್ಯಾಂಕಿಂಗ್ ಪ್ರೊಸೀಜರ್ ಮಾಡೋವಾಗ ಪೇಮೆಂಟ್ ತೊಗೊಳ್ಳೋವಾಗ ಕಸ್ಟಮರಲ್ಲಿ ಜನರಲ್ ಆಗಿ ಪೇಮೆಂಟ್ ಫಾರ್ ಕ್ಯಾಶ್ ಸೇಲ್ಸು ಆ ಕಸ್ಟಮರ್ಸು ಐದರ್ ದೇ ಬ್ಯಾಂಕ್ ಡೂ ಇನ್ ಕರೆನ್ಸಿ ಥರ ಮಾಡ್ಬೋದು. ಆ ಕರೆನ್ಸಿ ಇಟ್ ಮೇ ಬಿ ಥ್ರೂ ಬ್ಯಾಂಕ್ ನೋಟ್ಸ್ ಥರ, ನಮ್ಮ ಇಂಡಿಯನ್ ರಿಪೋಸ್ ಥರ ಆಗಿರ್ಬೋದು ಅಥವಾ ಕಾಯಿನ್ ಥರ ಆಗಿರ್ಬೋದು, ಆರ್ ಇನ್ಸ್ಟೆಡ್ ಆಫ್ ಕರೆನ್ಸಿ ದೇ ಮೇ ಯೂಸ್ ಚೆಕ್ ಬುಕ್ ಯೂಸ್ ಮಾಡ್ಬೋದು, ಅಥವಾ ಬ್ಯಾಂಕ್ ಡ್ರಾಫ್ಟ್ DD ಥರ ಆಗಿರ್ಬೋದು, ಮನಿ ಆರ್ಡರ್ ಮುಖಾಂತರ ಪೇ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ EFT ಕೂಡ ಯೂಸ್ ಮಾಡ್ತಾರೆ, ಅಂದರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಸೊ ನಾವು ಇವಾಗೆಲ್ಲ ಯೂಸ್ ಮಾಡ್ತಿರಲ್ಲ ಬೇಸ್ಡ್ ಆನ್ RTGS ಆಗಿರ್ಬೋದು ಅಥವಾ ಗೂಗಲ್ ಪೇ ಮಾಡಿರ್ಬೋದು, ಫೋನ್ಪೇ ಮಾಡಿರ್ಬೋದು. ಪ್ರತಿಯೊಂದು ಯಾವುದೇ ಆಗಿರಲಿ ಎಲೆಕ್ಟ್ರಾನಿಕ್ ಫಂಡ್ ಮುಖಾಂತರ ವೆನ್ ಅಮೌಂಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಸೇಲ್ಸ್ ಅಂತ ಕರಿತೀರಾ ಜನರಲಿ. ಈ ಕ್ಯಾಶ್ ಸೇಲ್ಸು ದ ಚಾನ್ಸಸ್ ಆಫ್ ಫ್ರಾಡ್ಸ್ ಆರ್ ಕಂಪ್ಯಾರಿಟಿವ್ಲಿ ಗ್ರೇಟರ್. ಯಾಕೆ ಅಂದರೆ ಫಾರ್ ಎಕ್ಸಾಂಪಲು ದ ಸೇಲ್ಸ್ ಮ್ಯಾನ್ ಹಿ ಮೇ ಸೆಲ್ ದ ಗೂಡ್ಸ್ ಆರ್ ಮೇ ನಾಟ್ ರೆಕಾರ್ಡ್ ದ ಸೇಮ್ ಇನ್ ದ ಕ್ಯಾಶ್ ಬುಕ್. ಸೊ ದೇರ್ ಅಗೇನ್ ದ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ ಅಕರ್ಸ್. ಯಾಕಂದರೆ ಗ್ರಾಹಕರಿಗೆ ಸೇಲ್ಸ್ ಮ್ಯಾನ್ ಅವನು ಮಾರಾಟ ಮಾಡೋವಾಗ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಇವನು ಅವ್ರಿಗೆ ವಸ್ತು ಕೊಟ್ಟಿರ್ತಾನೆ. ಬಟ್ ಅವನ ದಿನದಲ್ಲಿ ಎಷ್ಟೋ ವ್ಯಾಪಾರ ಕೊಡೋದು ತೊಗೊಳ್ಳೋದು ಮಾಡಿರ್ತಾನೆ. ಆ ದಿನ ಅವನು ಮರ್ತೋಗಿರ್ಬೋದು, ನೆಕ್ಸ್ಟ್ ದಿನ ತೊಗೊಂಬಂದು ಅಮೌಂಟ್ ಕೊಟ್ಟಿರ್ತಾನೆ. ಸೊ ಆ ದಿನದಲ್ಲಿ ಆಗಿರುವಂಥ ವ್ಯಾಪಾರನ ಸ್ಟಾಕಲ್ಲಿ ಅವನು ಆ ಬುಕ್ಕಲ್ಲಿ ಅದೇ ದಿನ ತೋರಿಸ್ದಿರೋ ಇರ್ಬೋದು, ಅಥವಾ ನೆಕ್ಸ್ಟ್ ದಿನ ಲೆಕ್ಕದಲ್ಲಿ ತೊಗೊಂಡಿರ್ತಾನೆ. ಬಟ್ ಕಸ್ಟಮರ್ಗೆ ಓಚರ್ ಬೇರೆ ಕೊಟ್ಟಿರ್ತಾನೆ. ಹಾಗಾಗಿ ಟ್ಯಾಲಿ ಆಗದಿರೋಂಥ ಚಾನ್ಸಸ್ಸು ಇರುತ್ತೆ. ಇಲ್ಲ ಒಂದೊಂದು ಟೈಮು ಯಾರೂ ನೋಡೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಏನು ಅಂದರೆ
ಆ ಇದರಲ್ಲೇ ಅಮೌಂಟ್ ಕೂಡ ಏನು ಮಾಡ್ತಾರೆ, ಡಿಕ್ರೀಸ್ ಮಾಡಿನೋ ಅಥವಾ ಅದನ್ನು ತೋರಿಸೇ ಇಲ್ದಿರೋ ಥರನೂ ಮಾಡುವಂಥ ಚಾನ್ಸಸ್ಸು ಇರಬಹುದು. ಹಾಗಾಗಿ ದೇರ್ ಫೋರ್ ದ ಆಡಿಟರ್ ಈ ಶುಡ್ ಎಕ್ಸಾಮೈನ್ ದ ಎಫೆಕ್ಟಿವ್ನೆಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ವಿಚ್ ಇಸ್ ಆಪರೇಟೆಡ್ ರಿಗಾರ್ಡಿಂಗ್ ದ ಕ್ಯಾಶ್ ಸೇಲ್ಸ್. ಹಾಗಾಗಿ ಆಡಿಟರು ತುಂಬ ಜೋಪಾನವಾಗಿ ಮತ್ತು ಜಾಗರೂಕತೆಯಿಂದ ಈ ನಗದು ರೂಪದಲ್ಲಿ ಏನು ಸೇಲ್ಸ್ ಮಾಡ್ತಾ ಇದ್ದಾರೋ ಆರ್ಗನೈಸೇಷನಿಂದ, ಕಂಪನಿ ಪರದಿಂದ, ಅದನ್ನು ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೋ ಅವನಿಗೆ ಎಷ್ಟು ಇವರು ಗೂಡ್ಸ್ ಕೊಟ್ಟಿರ್ತಾರೆ ಮತ್ತು ದಿನಕ್ಕೆ ಎಷ್ಟು ಅವನು ವ್ಯಾಪಾರ ಮಾಡಿದ್ದಾನೆ, ಎಷ್ಟು ದುಡ್ಡು ವಾಪಸ್ ತರ್ತಾ ಇದ್ದಾನೆ, ಪ್ರತಿಯೊಂದು ಲೆಕ್ಕಾಚಾರನೂ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ರೆಕಾರ್ಡ್ ಮಾಡ್ತಾ ಇರಬೇಕು. ಒಂದು ರಫ್ ಕ್ಯಾಶ್ ಬುಕ್ ಇಟ್ಕೊಂಡು ದಿನನಿತ್ಯ ಏನು ವ್ಯವಹಾರ ಮಾಡ್ತಾ ಇರ್ತೋ ಆ ಸೇಲ್ಸ್ಮ್ಯಾನ್ಗಳು, ಎಷ್ಟು ಜನ ಸೇಲ್ಸ್ಮ್ಯಾನ್ ಇದ್ದಾರೆ, ಈಚ್ ಆ್ಯಂಡ್ ಎವ್ರಿಬಡಿ ಎಷ್ಟು ಮಾರಾಟ ಮಾಡಿ ಎಷ್ಟು ದುಡ್ಡು ವಾಪಸ್ ತರ್ತಾ ಇದ್ದಾರೆ, ಪ್ರತಿಯೊಂದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಹ್ಯಾವ್ ಟು ರೆಕಾರ್ಡ್ ಇನ್. ಮತ್ತು ಆಡಿಟರ್ ಹಿ ಹ್ಯಾಸ್ ಟು ವೌಚ್ ಕ್ಯಾಶ್ ಬುಕ್ ಮೇನ್ಲಿ ಇನ್ ದ ಫಾಲೋಯಿಂಗ್ ವೇಸ್. ದಟ್ ಈಸ್, ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಇಂಟರ್ನಲ್ ಚೆಕ್. ಸೊ ಇಂಟರ್ನಲ್ ಚೆಕ್ ಅಂದರೆ ದ ಆಡಿಟರ್ ಹಿ ಹ್ಯಾಸ್ ಟು ಎವ್ಯಾಲ್ಯೂಯೇಟ್ ದಿ organization system in order to find out whether they are going to do the book of transaction efficiently or not. ಎಂಪ್ಲಾಯೀಸ್ ಪಕ್ಕ ನಗದು ರೂಪದಲ್ಲಿ ಕಲೆಕ್ಟ್ ಮಾಡಿರುವಂಥ ಅಮೌಂಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಎಂಟ್ರಿ ಆಗ್ತಾ ಇದೆಯಾ, ಪಾಸ್ಬುಕ್ಕಲ್ಲಿರೋ ಅಮೌಂಟು ಸೇಮು ಕ್ಯಾಶ್ ಬುಕ್ಕಲ್ಲೂ ಸೇಮ್ ತೋರಿಸ್ತಾ ಇದೆಯಾ, ಡೇಟು ಅದೇ ಆಗಿದೆಯಾ ಅಥವಾ ಏನಾನ ಹೆಚ್ಚು ಕಮ್ಮಿ ಇದೆಯಾ, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ರಿ ಎವಿಡೆನ್ಸು ಕರೆಕ್ಟಾಗಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಆಡಿಟರು ಇಂಟರ್ನಲ್ ಚೆಕ್ ಮಾಡಬೇಕು. ಯಾವುದೋ ಒಂದು 2 ಟ್ರಾನ್ಸಾಕ್ಷನ್ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಮಾಡೋದ್ರಿಂದ ಅವನಿಗೆ ಪಕ್ಕಾ ಗೊತ್ತಾಗುತ್ತೆ ಆರ್ಗನೈಸೇಷನು ಎಫಿಷಿಯೆಂಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು. ಸೆಕೆಂಡ್ ಒನ್, ಈವನ್ ಇಲ್ ಬಿ ಹ್ಯಾವಿಂಗ್ ದ ಔಚರ್, ದಟ್ ಈಸ್ ಚೆಕ್ ಆಫ್ ಕ್ಯಾಶ್ ಸೇಲ್ಸ್ ಮೆಮೋಸ್. ಕ್ಯಾಶ್ ಸೇಲ್ಸ್ ಮೆಮೋಸ್ ಅಂದರೆ ಆಡಿಟರು ಯಾವಾಗ ಕ್ಯಾಶ್ ಸೇಲ್ಸ್ ಮಾಡ್ತಾ ಇರ್ತಾನೋ ರಿಮೈಂಡರ್ ಥರ ಕೊಟ್ಟಿರ್ತಾನೆ. ಸೊ ಅದನ್ನು ಮೆಮೋನ ಜೊತೆಗೆ ಹಿ ಹ್ಯಾಸ್ ಟು ಕಂಪೇರ್ ವಿತ್ ದ ಡೈಲಿ ಸಮರಿ. ಕ್ಯಾಶರ್ ಏನು ಮಾಡಿದ್ದಾನೆ, ಸೇಲ್ಸ್ಮ್ಯಾನ್ ಏನು ಮಾಡಿದ್ದಾನೆ, ಪ್ರತಿಯೊಂದು ರೆಕಾರ್ಡ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲಿ ತಪ್ಪಾಗಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಬೇಸ್ಡ್ ಆನ್. ಸೊ ಹಿಯರ್ ವಾಟ್ ಎವರ್ ದ ಡೈಲಿ ಸಮರಿ ದಟ್ ಈಸ್ sold mainly by the salesman, it has to be compared with the cashier. ಯಾಕೆ ಅಂದರೆ ಎಕ್ಸಾಂಪಲ್ ಏನು ಅಂದರೆ, ಒಂದು ಬುಕ್ ಅಂಗಡಿಯಲ್ಲಾಗಿರ್ಬೋದು ಅಥವಾ ಒಂದು ಬಟ್ಟೆ ಅಂಗಡಿಯಲ್ಲಾಗಿರ್ಬೋದು ಅಥವಾ ನಾವು ಇವಾಗ SLVಗಾಗಲಿ ಮೋರಾಗಲಿ ಏನೇ ಆಗಿರಲಿ, ಆಡಿಟರ್ಗೆ ಯಾವುದೇ ಪರ್ಸನ್ನು ನಗದು ರೂಪದಲ್ಲಿ ಕೊಂಡ್ಕೊಂಡಾಗ ಅವ್ನು ಕೊಂಡ್ಕೊಂಡಿರೋದಕ್ಕೆ ಒಂದು ಮೆಮೋ ಥರ ಚೆಕ್ ಥರ ಕೊಡ್ತಾರೆ. ಅದು 3 ಆಗಿರ್ಬೋದು, 4 ಆಗಿರ್ಬೋದು. ಅಥವಾ ನಾವಿವಾಗ ಗೌರ್ಮೆಂಟ್ಗೆ ಫೀಸ್ ಕಟ್ತೀರಿ ಅಂತ ಇಟ್ಕೊಳ್ಳಿ, ನಮ್ಮ ಸ್ಟೂಡೆಂಟ್ಸು ಫೀಸ್ ಕಟ್ತಾರೆ ಅಂತ ಇಟ್ಕೊಳ್ಳಿ. ಆ ಫೀಸ್ ಕಟ್ಟಿದಾಗ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ ಪ್ರಕಾರ ಚಲನ್ ಇರುತ್ತೆ, 3 ಚಲನ್ ಇರುತ್ತೆ. 3 ಚಲನಲ್ಲಿ ಏನು ಮಾಡ್ತಾರೆ, ಒಂದು ಬ್ಯಾಂಕ್ ಅವ್ರು ಇಟ್ಕೊಳ್ತಾರೆ, ಒಂದು ಯೂನಿವರ್ಸಿಟಿಗಿರುತ್ತೆ, ಇನ್ನೊಂದು ಕಾಲೇಜ್ ಕಾಪಿಗೆ ಕೊಡ್ತಾನೆ, ಇನ್ನೊಂದು ಸ್ಟೂಡೆಂಟ್ ಕಾಪಿಗೆ ಇಟ್ಕೊಳ್ತಾನೆ. ಸೊ 4 ಇರುತ್ತೆ. ಆ 4ರಲ್ಲಿರುವಂಥ ಡೇಟು, 4ರಲ್ಲಿರುವಂಥ ಅಮೌಂಟು, 4ರಲ್ಲಾಗಿರುವಂಥ ಟ್ರಾನ್ಸಾಕ್ಷನ್ನು, ಕ್ವಾಲಿಟಿ, ಫೀಸು ಎಲ್ಲ ಕರೆಕ್ಟಾಗಿದೆಯಾ ಅಂತ ಟ್ಯಾಲಿ ಮಾಡ್ಬೋದು. ಇದೇ ಥರನೇ ಕ್ಯಾಶ್ ಮೆಮೋಸ್ಗಳು ಕೂಡ ಕಂಪೇರ್ ಮಾಡ್ತಾರೆ. ಏನು ಅಂದರೆ, ನಾವು ಯಾವುದಾನ ಬುಕ್ಸ್ಗಳನ್ನ ಸೇಲ್ ಮಾಡಿರ್ತೀರಿ ಅಂತ ಹೇಳ್ಕೊ, ಪ್ರಾಡಕ್ಟ್ ಸೇಲ್ ಮಾಡಿರ್ತೀರಿ ಅಂದರೆ ಅವ್ರಿಗೆ 4 ಬಿಲ್ ಥರ ಕೊಟ್ಟಿರ್ತೀರ. ಒಂದು ಬಿಲ್ಲು ತೊಗೊಂಡಾಗ ಯಾರು ಕ್ಯಾಶ್ ತೊಗೊತಾನೋ ಅವನು ಪ್ರಿಪೇರ್ ಮಾಡಿರ್ತಾನೆ, ಅವನು ಒಂದು ಕಾಪಿ ಇಟ್ಕೊಳ್ತಾನೆ. ಆಮೇಲೆ ಯಾರು ಗೂಡ್ಸ್ ಕೊಟ್ಟಿರ್ತಾನೋ ಅವನು ಅದನ್ನು ತೊಗೊಂಡು ಸೇಲ್ ಆಗಿದೆ ಅಂತೇಳಿ ಅದಕ್ಕೊಂದು ಪಿನ್ ಹಾಕ್ಕೊಡ್ತಾನೆ. ಹೊರಗಡೆ ಬಂದಾಗ ಗೇಟ್ ಕೀಪರ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವ್ರ ಹತ್ರ ಒಂದು ಸೆಕ್ಯೂರಿಟಿ ಹತ್ರ ಒಂದು ಪಿನ್ ಇರುತ್ತೆ, ಮತ್ತು ಒಂದು ಕಸ್ಟಮರ್ ಹತ್ರ ರಿಮೈನ್ ಆಗಿರುತ್ತೆ. ಅಲ್ಲೇನಾನ ತಪ್ಪು ಲೆಕ್ಕಾಚಾರ ಆಯಿತು ಅಂದರೆ ಆಟೋಮೆಟಿಕಲ್ಲಿ ಆ ಡೈಲಿ ಸಮರೀಸ್ ಏನೇನಾಗಿರುತ್ತೋ ಅದನ್ನು ಆಡಿಟರು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗಿದೆ ಅಂತ. ನೆಕ್ಸ್ಟು ಎಂಟ್ರಿ ಇನ್ ದ ಕ್ಯಾಶ್ ಬುಕ್. ಸೊ ಇಲ್ಲಿ ಆಡಿಟರ್ ಈಸ್ ಆಲ್ಸೋ ಹ್ಯಾಸ್ ಟು ಚೆಕ್ ದ ಫಿಗರ್ಸ್ ವಾಟ್ ಆ್ಯಂಡ್ ಆಲ್ ಈಸ್ ಮೇಂಟೈನ್ ರಿಲೇಟೆಡ್ ಟು ದ ಸೇಲ್ಸ್ಮ್ಯಾನು ಮತ್ತು ಕ್ಯಾಶಿಯರು ಇಬ್ಬರು ಎಂಟ್ರಿ ಮಾಡ್ಕೊಂಡಿರ್ತಾರಲ್ಲ,
ಕ್ಯಾಶಿಯರು ಕ್ಯಾಶ್ ಬುಕ್ಕಲ್ಲಿ ಮಾಡ್ಕೊಂಡಿರ್ತಾನೆ, ಸೇಲ್ಸ್ಮ್ಯಾನು ಅವನ ರಫ್ ಬುಕ್ಕಲ್ಲಿ ಮಾಡ್ಕೊಂಡಿರ್ತಾನೆ. ಅವನು ದಿನನಿತ್ಯ ಎಷ್ಟು ಮಾಡಿದ್ದಾನೆ, ಯಾಕಂದರೆ ಅವನು ಎಷ್ಟು ಸೇಲ್ಸ್ ಮಾಡಿದನೋ ಅದ್ರ ಬೇಸಿಸ್ ಮೇಲೆ ಅವನು ಕಮಿಷನ್ ಕೊಡ್ತಾ ಇರ್ತಾರೆ. ಹಾಗಾಗಿ ಅವನು ರಫ್ ಕಾಪಿ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವನು ಮಾರಾಟ ಮಾಡಿರೋದು ಯಾವ ಬೆಲೆಗೆ ಮಾರಾಟ ಮಾಡಿದ್ದಾನೆ, ಅವನು ಮೇಂಟೈನ್ ಮಾಡಿರೋವಂಥ ಬುಕ್ಕಿಗೂ ಮತ್ತು ಕ್ಯಾಶಿಯರ್ ಮೇಂಟೈನ್ ಮಾಡಿರೋ ಕ್ಯಾಶ್ ಬುಕ್ಕಿಗೂ ಎರಡಕ್ಕೂ ಕ್ರಾಸ್ ವೆರಿಫೈ ಮಾಡಬೇಕು. ಯಾಕಂದರೆ ಏನಾನ ಫಿಗರ್ಸು ಪ್ರಾಡಕ್ಟ್ಸ್ ಏನಾನ ಏರುಪೇರಾಗಿದೆಯಾ ಅಂತ. ಯಾವಾಗ ಅಂದರೆ ಇದು ಮೇಯ್ನಾಗಿ ಕ್ಯಾಶ್ ಸೇಲ್ಸ್ಗೆ ಮಾಡಲೇಬೇಕು. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಚೆಕಿಂಗ್ ಆಫ್ ಕ್ಯಾಶ್ ರಿಜಿಸ್ಟರ್. ಚೆಕಿಂಗ್ ಆಫ್ ಕ್ಯಾಶ್ ರಿಜಿಸ್ಟರ್ ಯಾಕೆ ಅಂದರೆ, if cash register is used, then auditor he has to check the total daily rules with the entries in the cash book. ಯಾಕಂದರೆ ಕ್ಯಾಶ್ ರಿಜಿಸ್ಟರ್ ಇತ್ತು ಅಂದರೆ ದಿನನಿತ್ಯ ಎಷ್ಟು ವ್ಯವಹಾರ ಆಗ್ತಾಯಿದೆ, ಎಷ್ಟು ವ್ಯವಹಾರಕ್ಕೆ ಎಷ್ಟು ಎಂಟ್ರಿ ಆಗ್ತಾಯಿದೆ, ಕರೆಕ್ಟಾಗಿ ಟ್ಯಾಲಿ ಆಗ್ತಾಯಿದೆಯಾ, ಆ ಎಂಟ್ರಿ ಆಗಿರೋದಕ್ಕೆ ಕರೆಕ್ಟಾಗಿ ಅಲ್ಲಿರುವಂಥ ವೋಚರ್ಸ್ಗಳು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಕ್ಯಾಶ್ ಬುಕ್ ಆಗಿರ್ಬೋದು ಅಥವಾ ಚೆಕ್ ಬುಕ್ ಆಗಿರ್ಬೋದು, ಪೇಯಿನ್ ಸ್ಲಿಪ್ ಆಗಿರ್ಬೋದು, ಎಲ್ಲದರಲ್ಲೂ ಸೇಮ್ ಎಂಟ್ರಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾರು ಕ್ಯಾಶಿಯರು ದುಡ್ಡು ತೊಗೊಳ್ತಾನೋ ದಟ್ ಪರ್ಸನ್ ಶುಡ್ ನಾಟ್ ಬಿ ಎಲಿಜಿಬಲ್ ಟು ಎಂಟರ್ ದಿ ಕ್ಯಾಶ್ ಬುಕ್. ಯಾಕಂದರೆ ಯಾರು ತೊಗೊಂಡಿರ್ತಾನೋ ಅವನಿಗೆ ರೈಟ್ ಕೊಟ್ಟು ಬಿಟ್ಟಿದ್ರೆ ಆಟೋಮೆಟಿಕಲಿ ಫಿಗರ್ಸು ಅಮೌಂಟ್ ಎಲ್ಲ ಕ್ಲೀನಾಗಿ ಅವನಿಗೆ ಬೇಕಾದಂಗೆ ಮಾಡ್ಕೊಂಡಿರ್ತಾನೆ. ಹಾಗಾಗಿ ದ ವರ್ಕ್ ಶುಡ್ ಬಿ ಡೆಲಿಗೇಟೆಡ್ ಅಮಾಂಗ್ ದ ಎಂಪ್ಲಾಯೀಸ್. ದಟ್ ಈಸ್ ದ ಆಡಿಟರ್. ಹಿ ಹ್ಯಾಸ್ ಟು ಕ್ರಾಸ್ ವೆರಿಫೈ ದಟ್ ದ ಅಮೌಂಟ್ that is received mainly by the cash earner, he doesn't have any right to entry in the book of cash book. So that if he is not allowing to enter into the cash book, means automatically the auditor will be relaxed. Why means because he don't have any right to entry in that one. Next you will be having checking of cash book. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಎಂಟ್ರಿ ಚೆಕ್ ಮಾಡಿದರೆ ಕೂಡ, ಯಾವುದೇ ಎಂಟ್ರಿ ಎಂಟರ್ ಮಾಡಿದರೆ ಕೂಡ ಆಡಿಟರು he has to carefully examine what and all the entries that is made mainly in the cash book, whether it is going to tally with the general ledger. ಜನರಲ್ ಲೆಜ್ಜಲ್ಲಿ ಕ್ಲೀನಾಗಿ ಆ ಟ್ಯಾಲಿ ಆಗ್ತಾ ಇದೆಯಾ ಇಲ್ಲ, ಅಥವಾ ಇವರಿಗೆ ಬೇಕಾದಂಗೆ ಇವರು ಮಾಡಿಬಿಟ್ಟಿದ್ದಾರಾ ಇಲ್ಲ ಅನ್ನೋದು ಕೂಡ ಅವನು ಕ್ರಾಸ್ ಚೆಕ್ ಮಾಡಬೇಕು. ಯಾರು ಅಂದರೆ ಆಡಿಟರ್. ಹಿ ಹ್ಯಾಸ್ ಟು ಕ್ರಾಸ್ ಚೆಕ್. ದೆನ್ ಹಿ ಹ್ಯಾಸ್ ಟು ಚೆಕ್ ಆಫ್ ಪ್ರೈಸ್ ಲಿಸ್ಟ್ ಆಲ್ಸೋ. ಪ್ರೈಸ್ ಲಿಸ್ಟ್ ಅಂದರೆ ಆಡಿಟರ್ ವಾಟ್ ಎವರ್ ಹಿ ಹ್ಯಾಸ್ ಬೀನ್ ಒಬ್ಟೈನ್, ಅವ್ರಿಗೆ ಡಾಕ್ಯುಮೆಂಟ್, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಏನು ಅವ್ರು ಒಬ್ಟೈನ್ ಮಾಡಿರ್ತಾರೋ ಅದು ಮೆಮೊರಾಂಡ್ ಆಫ್ ಬುಕ್ ಆಗಿರ್ಬೋದು, ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು, ಮಿನಿಟ್ಸ್ ಆಗಿರ್ಬೋದು, ಮೀಟಿಂಗ್ದು, anything what the supporting documents that is obtained mainly by the auditor to verify the price list, he has to verify that carefully. Why means instructions, so anything that is given, it is not meant for salesmen. ಯಾಕಂದರೆ ಆ ಪ್ರೈಸ್ ಲಿಸ್ಟ್ ಆಗಿರಲಿ, ಅಥಾರಿಟಿ ಆಗಿರಲಿ, ಸಮ್ ಆಥರೈಸ್ ಪರ್ಸನ್ಸ್ಗೆ ಕೊಟ್ಟಿರ್ತಾರೆ. ಯಾಕಂದರೆ ಆ ಪರ್ಸನ್ ಕೈಯಲ್ಲೇ ಓಚರ್ಸ್ ಎಲ್ಲ ಇರುತ್ತೆ. ಹಾಗಾಗಿ ದ ಆಡಿಟರ್ ಹಿ ಹ್ಯಾಸ್ ಟು ಕೇರ್ಫುಲಿ ಎಕ್ಸಾಮೈನ್ ಕೊಟೇಷನಲ್ಲಿ ಏನು ಪ್ರೈಸ್ ಲಿಸ್ಟ್ ಮೇಂಟೈನ್ ಮಾಡಿದಾರೋ ಅದನ್ನೇ ಆಥರೈಸ್ ಪರ್ಸನ್ಸು ಕ್ಯಾಶ್ ಸೇಲ್ಸ್ ಮಾಡೋವಾಗ ಫಾಲೋ ಮಾಡಿದಾರಾ ಇಲ್ಲ ಅಂತ ರೂಲ್ಸು ರೆಗ್ಯುಲೇಷನ್ನ ಮತ್ತು ಪ್ರೈಸ್ ಲಿಸ್ಟ್ನ ಏನು ಮಾಡಬೇಕು, ಆಡಿಟರು ಕಂಪೇರ್ ಮಾಡಬೇಕು. ಅಲ್ಲೇನಾನ ಏರುಪೇರು ಆಗಿತ್ತು ಅಂದರೆ, ಮಿಸ್ ಮ್ಯಾಚ್ ಆಗಿತ್ತು ಅಂದರೆ, ದೆನ್ ಹಿ ಶುಡ್ ಆಸ್ಕ್ ದ ಎಕ್ಸ್ಪ್ಲನೇಷನ್ ಫಾರ್ ವೈ ಇಟ್ ಈಸ್ ನಾಟ್ ಟ್ಯಾಲಿಯಿಂಗ್. ಇನ್ ಕೇಸ್ ಅವ್ರು ಏನಾನ ಡಿಸ್ಕೌಂಟ್ ಏನಾನ ಕೊಟ್ಟಿದ್ದರೆ ಆ ಡಿಸ್ಕೌಂಟು ಆ ರೂಲ್ಸಲ್ಲಿ ಇದೆಯಾ, ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅಥವಾ ಆ ದುಡ್ಡು ಏನಾನ ಮಿಸ್ಅಪ್ರೋಪ್ರಿಯೇಟ್ ಆಗಿದೆಯಾ ಅಂತ ಕ್ಯಾಶ್ನ ಹಿ ಹ್ಯಾಸ್ ಟು ಟ್ಯಾಲಿ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಗೈಡೆನ್ಸ್ ಟು ದ ಕ್ಲೈಂಟ್. ಸೊ ಗೈಡೆನ್ಸ್ ಟು ದ ಕ್ಲೈಂಟ್ ಇಸ್ ನಥಿಂಗ್ ಬಟ್ ಇಫ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಸ್ ನಾಟ್ ಎಫೆಕ್ಟಿವ್. ಆ ಆರ್ಗನೈಸೇಷನಲ್ಲಿ ಇಂಟರ್ನಲ್ ಸಿಸ್ಟಮು ಅಥವಾ ಯಾವುದೋ ಒಂದು 2-3 ಟೆಸ್ಟ್ ಮಾಡಿರ್ತಾರೆ ಆಡಿಟರು. ಟೆಸ್ಟ್ ಮಾಡಿದಾಗ ಅವನಿಗೆ ಅದಕ್ಕೆ ಆ ಸಪೋರ್ಟಿವ್ ಆಗಿರೋ ಡಾಕ್ಯುಮೆಂಟ್ ಆಗಿರಲಿ ಅಥವಾ ಆಥರೈಸ್ ಪರ್ಸನ್ ಕೊಡೋವಂಥ ಎಕ್ಸ್ಪ್ಲನೇಷನ್ ಆಗಿರಲಿ, ಎರಡಕ್ಕೂ ಮ್ಯಾಚ್ ಆಗ್ತಾಯಿಲ್ಲ, ಮಿಸ್ ಮ್ಯಾಚ್ ಆಗ್ತಾಯಿದೆ. ಮತ್ತು ಇವ್ರು ಮಾಡಿರೋ ಅಂಥದ್ದಕ್ಕೆ ಯಾವುದಕ್ಕನ ಡೌಟ್ ಇತ್ತು ಅಂದರೆ, ಇನ್ ಕೇಸ್ ಇಫ್ ದ ಆಡಿಟರ್ ವಾಟ್ ಎವರ್ ಹಿ ಹ್ಯಾಸ್ ಡನ್, ಇಫ್ ಇಟ್ ಈಸ್ ಎನಿ ಡೌಟ್ ಫಾರ್ ದ auditor means then he should inform that to the client. That is, there is a danger
some frauds is going on in your organization, so you should take some measures to control it. Illa andre again if it is continuing means laterally your financial position will be in a bad condition because the internal control system is not good in your organization. He has to give him the alert. Then you come across regarding of entries in the cash book. Auditor, he should verify the figures of the salesman and also the cashier, whatever he has been mentioned in summaries, entry, both also he has to verify because ibru bere bere ಜಾಗದಲ್ಲಿ ಇರ್ತಾರೆ, ಇಬ್ಬರಿಗೂ ಗೊತ್ತಿರಲ್ಲ ಇವನು ಬರ್ಕೊಂಡಿರೋದೇನು ಅವನು ಬರ್ಕೊಂಡಿರೋದೇನು ಎರಡು ಕರೆಕ್ಟಾಗಿ ಟ್ಯಾಲಿ ಆಗ್ತಾ ಇದೆಯಾ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಅದನ್ನೇ ಇವನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಕಂಪ್ಯಾರಿಸನ್ ಆಫ್ ಕ್ಯಾಶ್ ಬುಕ್. ಕಂಪ್ಯಾರಿಸನ್ ಆಫ್ ಕ್ಯಾಶ್ ಬುಕ್ ಇಸ್ ನಥಿಂಗ್ ಬಟ್ ಬೇರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೋ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗೂ ಕ್ಯಾಶ್ ಬುಕ್ಕಿಗೂ ಏನಾಗಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಬೇಕು. ಯಾರು ಅಂದರೆ ಆಡಿಟರ್, ಬಿಕಾಸ್ ಇಟ್ ಈಸ್ ರಿಲೆವೆಂಟ್ ಫಾರ್ ದ ಕ್ಯಾಶ್, that is particularly for sales. Next you will be having carefully, the auditor, he has to be carefully related to the date of cash memo. Why means because date of cash memo and the date of cash receipts which are recorded in the cash book must be the same. ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡಿರೋಕ್ಕೂ ಮತ್ತು ನಾವು ಯಾವತ್ತು ಸೇಲ್ ಮಾಡಿರ್ತೀರೋ ಆವತ್ತು ರಿಸಿಪ್ಟ್ ಕೊಟ್ಟಿರೋ ಅಂತಹ ಮೆಮೊ ಡೇಟು ಕೂಡ ಎರಡು ಸೇಮ್ ಆಗಿರಬೇಕು. ಯಾಕಂದರೆ ಯಾವತ್ತೋ ಕೊಟ್ಟಿರ್ತೀರಿ ಯಾವತ್ತೋ ಎಂಟ್ರಿ ಆಗಿರ್ತೀರಿ, ಅಲ್ಲೇನಾನ ಡಿಫ್ರೆನ್ಸ್ ಇದ್ದರೆ, ಇಫ್ ದೇರ್ ಇಸ್ ಡಿಫ್ರೆನ್ಸ್ ಇನ್ ದ ಡೇಟ್ ದೆನ್ it has to be enquired. Why means because if you see that ನಿನ್ನೆ ಮಾಡಿರ್ತಾನೆ ಇವತ್ತು ಮಾಡಿಲ್ಲ ಅಂದರೆ ನಿನ್ನೆ ಲೆಕ್ಕದಲ್ಲಿ ಅಷ್ಟು ದುಡ್ಡು ಹೋಗ್ಬಿಟ್ಟಿರುತ್ತೆ, ಇವತ್ತು ಲೆಕ್ಕದಲ್ಲಿ ತೋರಿಸಿರೋದು ಕೌಂಟಿಂಗ್ ಆಲ್ರೆಡಿ ಆಗಿರೋದ್ರಲ್ಲಿ ಆ್ಯಡ್ ಆಗೋಗಿರುತ್ತೆ. ಸೊ ದೇರ್ ವಿಲ್ ಬಿ ಮಿಸ್ಅಪ್ರೋಪ್ರಿಯೇಷನ್ ಚಾನ್ಸ್, ದಟ್ ಈಸ್ ಗೊತ್ತಿದ್ದು ತಪ್ಪು ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ದ ಆಡಿಟರ್ ಹಿ ಹ್ಯಾಸ್ ಟು ಅಲರ್ಟ್ ಮೇನ್ಲಿ ದ ಕ್ಲೈಂಟ್. ಈವನ್ he has to do the cross verification whatever the cash that is received mainly from the customer, no, it should be good in nature. So ಏನೇ ಆಗಿರಲಿ ಪ್ರತಿಯೊಂದನ್ನು he has to be vouched with the help of counter ಫಾಯಿಲ್ಸ್ ಅಥವಾ ಕಾರ್ಬನ್ ಕಾಪಿ ಅಥವಾ ಅವ್ರ ಹತ್ರ ಇರುವಂತಹ ರಿಸಿಪ್ಟ್ಸಲ್ಲಿ ಏನು ಇಶ್ಯೂ ಮಾಡಿರ್ತಾ ಆ ರಿಸಿಪ್ಟ್ಸಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಯು ಶುಡ್ ಸಿ ದಟ್ ವಾಟ್ ಎವರ್ ದ ಆಡಿಟೆಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು ಮತ್ತು ಬ್ಯಾಂಕ್ ಬುಕ್ ಆಫ್ ಪ್ರೀವಿಯಸ್ ಇಯರ್ ಎರಡೂ ಸೇಮ್ ಆಗಿರಬೇಕು. ಎರಡೂ ಸೇಮ್ ಆಗಿರಲ್ಲ, ಕ್ಯಾರಿಂಗ್ ಫಾರ್ವರ್ಡು ಕ್ಯಾರಿಂಗ್ ಇದೆ ಏನಾನ ತಪ್ಪಾಗೋಯ್ತು ಅಂದರೆ ದೆನ್ automatically the auditor he should be careful related to verification of books, everything and all. Because why means because related to this there is a opportunity for fraud under the head many. Why means because the salesman will be selling the articles and not making the entry in the cash book. There you will be feeling that there is a misappropriation of money. ಹಾಗಾಗಿ the auditor he should carefully examine the effectiveness of the internal system which is operated in the organization, particularly related to the cash sales. As we have already discussed, internal control system organizationನಲ್ಲಿ ಎಷ್ಟೇ ಚೆನ್ನಾಗಿದ್ದರೆ ಕೂಡ ಜನರಲಿ ಎಲ್ಲಿ ಇಡ್ಬೋದು ಅಂದರೆ ಕ್ಯಾಶ್ ಸೇಲ್ಸ್ ಮಾಡೋವಾಗ. ವೈ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾಶ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಎ match where any person, those who are going to relate that, no, it will be asking them to what is that to provide into their personal use. So always the person who is related to the cash book and the salesman, no, generally it is seen that in big concern the salesman is neither allowed to receive cash from the customer nor to deliver the goods to the customer. ದೊಡ್ಡ ದೊಡ್ಡ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಯೂಶಲ್ ಆಗಿ ಸೇಲ್ಸ್ಮನ್ಗೆ ಡೈರೆಕ್ಟಾಗಿ ಅವ್ನು ಗೂಡ್ಸ್ ಕೊಡ್ಬೋದು, ಬಟ್ ಅವನ ಕೈಯಲ್ಲಿ ದುಡ್ಡು ಕೊಡೋಂಗೆ ಮಾಡೋದಿಲ್ಲ. ಮತ್ತು ಅವನೇ ಡೆಲಿವರಿ ಗೇಟಲ್ಲಿ ಹೊರಗಡೆ ಡೆಲಿವರಿ ಅವನಿಗೆ ಕೊಟ್ಟರೆ ಏನು ಮಾಡ್ತಾನೆ, ಗೂಡ್ಸ್ ಕೊಟ್ಬಿಡ್ತಾನೆ. ಅವ್ರು ಕೊಡೋ ದುಡ್ಡನ್ನ ಅವನೇ ಜೋಬಲ್ಲಿ ಹಾಕ್ಕೊಂಡು ಹೊರಗೆ ತನಕ ಕೊಟ್ಬಿಟ್ರೆ ಅಲ್ಲಿ ಲೆಕ್ಕಾಚಾರ ಕರೆಕ್ಟಾಗಿ ಸಿಗೋದಿಲ್ಲ. ಬಿಕಾಸ್ ದೇರ್ ವಿಲ್ ಬಿ ಮಿಸ್ಸಿಂಗ್ ಚಾನ್ಸ್ ಆಫ್ ಗೂಡ್ಸ್ ವಿತೌಟ್ putting the entry into the cash book. Without entering into the cash book, automatically the person will be right
or there is a chances for him to take the amount from them and he is going to provide the goods to the customers. ಹಾಗಾಗಿ ಆರ್ಗನೈಸೇಷನಲ್ಲಿ ದೋಸ್ ಕ್ಲವರ್ನು ಅವ್ರು ಏನು ಮಾಡ್ತಾರೆ ಅಂದರೆ ಅವನಿಗೆ ಬರೀ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಸಿಂಪ್ಲಿ ಪ್ರಿಪೇರ್ 4 copies ಆಫ್ ದಿ ಕ್ಯಾಶ್ ಮೆಮೊ ವೆನ್ ಗೂಡ್ಸ್ ಆರ್ ಸೋಲ್ಡ್. 4 ಮೆಮೊ ಥರ ಮಾಡ್ತಾರೆ. ಗೂಡ್ಸು ಸೇಲ್ ಮಾಡಿದಾಗ ಏನು ಮಾಡ್ತಾರೆ, 2 copies ಆಫ್ ದಿ ಕ್ಯಾಶ್ ಮೆಮೊ ಆರ್ ಹ್ಯಾಂಡೆಡ್ ಓವರ್ ಟು ದಿ ಕಸ್ಟಮರ್. 2 ಕಸ್ಟಮರ್ ಇಟ್ಕೊಳ್ತಾನೆ. Then the salesman then sent the goods attaching 1 carbon copy of the cash memo to the delivery clerk. ಯಾರು ಡೆಲಿವರಿ ಮಾಡ್ತಾರೋ ಸೊ ಅವ್ರ ಹತ್ರ ಒಂದನ್ನು ಕಾರ್ಬನ್ ಕಾಪಿ ಹಾಕ್ಕೊಳ್ತಾನೆ, ಇನ್ನೊಂದು ಕಾರ್ಬನ್ ಕಾಪಿನ ಸೇಲ್ಸ್ಮ್ಯಾನ್ ಇಟ್ಕೊಂಡಿರ್ತಾನೆ. ಡೆಲಿವರಿ ಕ್ಲರ್ಕ್ ಯಾರು ತೊಗೊಳ್ತಾನೋ ದುಡ್ಡು ತೊಗೊಂಡು ಕೊಡೋನು ಅವನಿಗೆ ಒಂದು ಕ್ಯಾಶ್ ಮೆಮೊ ಹೋಗುತ್ತೆ. ಮೀನ್ ವೈಲು ಕಸ್ಟಮರ್ ಹತ್ರ ಇನ್ನೆರಡು ಇರುತ್ತೆ. ಆ 2ರಲ್ಲಿ ದ ಕಸ್ಟಮರ್ ವಿಲ್ ಪೇ ದ ಮನಿ ಟು ದ ಕ್ಯಾಶಿಯರ್. ದೆನ್ ಆ 2 ಕ್ಯಾಶ್ ಮೆಮೊ ಅಲ್ಲಿರೋದು ಒಂದು ಕ್ಯಾಶ್ ಮೆಮೊ ಕ್ಯಾಶಿಯರ್ ತೊಗೊಂಡು ಇಟ್ಕೊಳ್ತಾನೆ. ಕಸ್ಟಮರ್ ಕೊಡೋ ಅಂಥ ಕ್ಯಾಶ್ ಮೆಮೊಯಲ್ಲಿ ಕ್ಯಾಶ್ ಪೇಯ್ಡ್ ಅಂತ ಸೀಲ್ ಹಾಕಿ ಈ ಈಸ್ ಗೋಯಿಂಗ್ ಟು ಗಿವ್ ಬ್ಯಾಕ್ ಟು ದಿ ಕಸ್ಟಮರ್ ಬ್ಯಾಕ್ ಓನ್ಲಿ. ದೆನ್ ದ ಕಸ್ಟಮರ್ ವೆನ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ದಿಸ್ ಕ್ಯಾಶ್ ಮೆಮೊ ಮೇನ್ಲಿ ಟು ದಿ ಡೆಲಿವರಿ clerk who is there in the gate, no, he is going to deliver the goods after seeing that cash is paid. ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ. ಎಲ್ಲಿ ಅಂದರೆ ಗೇಟ್ ಕೀಪರ್ ಹತ್ರ. ಹಂಗಾಗಿ ಅಟ್ ದ ಎಂಡ್ ಆಫ್ ದ ಡೇ ಸೇಲ್ಸ್ಮ್ಯಾನ್ ಹತ್ರ ಇರುತ್ತೆ, ಡೆಲಿವರಿ ಕ್ಲರ್ಕ್ ಹತ್ರ ಇರುತ್ತೆ, ಗೇಟ್ ಕೀಪರ್ ಹತ್ರನೂ ಇರುತ್ತೆ, ಜೊತೆಗೆ ಕ್ಯಾಶಿಯರ್ ಹತ್ರನೂ ಇರುತ್ತೆ. ಸೊ ಎಲ್ಲ 4 ಜನದ್ದು ಸಮರೀಸ್ ಏನಾಗಬೇಕು, ಫುಲ್ಲು ಟ್ಯಾಲಿ ಆಗಬೇಕು. ಪ್ರತಿಯೊಬ್ಬರು ಏನಾಗಬೇಕು, ದೇ ಹ್ಯಾವ್ ಟು ಮೇಂಟೈನ್ ದ ರಫ್ book where daily transaction will be maintained in their own copy only. The copy of this summary, it is sent mainly to the general manager. ಸೊ ಆ ದಿನನಿತ್ಯದ ಏನೇನು ವ್ಯಾಪಾರಗಳೆಲ್ಲ ಆಗಿರುತ್ತೋ ಆ ಎಲ್ಲ ವ್ಯಾಪಾರದ್ದು ದಿನನಿತ್ಯ ಡೈಲಿ ಕ್ಯಾಶಿಯರ್ಗೆ ಮ್ಯಾನೇಜರ್ಗೆ ಕಳಿಸಿರ್ತಾರೆ. ಸೊ ಮ್ಯಾನೇಜರು ಸಮರಿ ವಿಲ್ ಬಿ ಸೆಂಟ್, ಅವನು ಅದನ್ನೆಲ್ಲ ನೋಡ್ತಾನೆ. ಸಮರಿ ಸೆಂಟ್ ಬೈ ದ ಕ್ಯಾಶಿಯರ್ ವಿಲ್ ಶೋ ದಿ ವ್ಯಾಲ್ಯೂ ಆಫ್ ಗೂಡ್ಸ್ ಸೋಲ್ಡ್. ಸೊ 4 ಜನದ್ದು ನೋಡಿಕೊಂಡು ಮ್ಯಾನೇಜರು ಕ್ರಾಸ್ ಚೆಕ್ ಮಾಡಿಕೊಂಡು ಎಷ್ಟಾಗಿದೆ ಅಂತ ನೋಡಿ ಅವನ ಸಮರಿ ಪ್ರಿಪೇರ್ ಮಾಡಿ ಅವತ್ತಿನ ದಿನ ಇಷ್ಟಾಗಿದೆ ಅಂತ ಸಮರಿನ ಈಸ್ ಗೋಯಿಂಗ್ ಟು ಸೆಂಟ್. ಮೇನ್ಲಿ ದ ಸಮರಿ ದಟ್ ಈಸ್ ಸೆಂಟ್ ಬೈ ದಿ ಸೇಲ್ಸ್ಮ್ಯಾನ್ ವಿಲ್ ಶೋ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್. ಸೊ ಸೇಲ್ಸ್ಮ್ಯಾನ್ ಕೊಡೋದ್ರಲ್ಲಿ ಅವನೇನು ಮಾಡ್ತಾನೆ, ಎಷ್ಟು ಗೂಡ್ಸು ಸೇಲ್ ಆಗಿದೆ ಅಂತ ಅವನು ಕೊಡ್ತಾನೆ, ಎಷ್ಟು ಕ್ವಾಂಟಿಟಿ ಆಗಿದೆ ಅಂತ. ಅದೇ ಸಮರಿ ಸೆಂಟ್ ಬೈ ದಿ ಡೆಲಿವರಿ ಕ್ಲರ್ಕ್ ವಿಲ್ ಶೋ ದಿ ಟೋಟಲ್ ಗೂಡ್ಸ್ ಡೆಲಿವರ್ಡ್. ಸೊ ಅವನು ಕೊಟ್ಟಿರೋದು ಎಷ್ಟು ಮಾರಾಟ ಆಗಿದೆ ಅಂತ ಗೊತ್ತಾಗುತ್ತೆ. ಅದೇ ಇವರು ಡೆಲಿವರಿ ಕ್ಲರ್ಕ್ ಹೊರಗಡೆ ಅವನು ಕೊಟ್ಟವನು ಎಷ್ಟು ಗೂಡ್ಸು ಹೊರಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಟ್ಯಾಲಿ ಆಗುತ್ತೆ. ಸೊ ಇನ್ ಕೇಸ್ ದಿಸ್ 3 summaries show some differences, means it means some frauds has been committed by someone. ಸೊ 3ರಲ್ಲಿ ಏನಾನ ತಪ್ಪುಗಳು ಏನಾನ ಆಯಿತು ಅಂದರೆ ಅಲ್ಲಿ ಹೈಲೈಟ್ ಆಗುತ್ತೆ ಏನು ಅಂದರೆ ಆ 3ರಲ್ಲಿ ಎಲ್ಲೋ ಒಂದು ಕಡೆ ಏರುಪೇರಾಗಿದೆ. ಏರುಪೇರಾಗಿದೆ ಅಂದರೆ ಗೊತ್ತಿದ್ದು ಎಲ್ಲೋ ತಪ್ಪು ಮಾಡ್ತಾ ಇದ್ದಾರೆ, ಇಂಟೆನ್ಷನಲಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ದಟ್ ಟೈಮ್ ದ ಆಡಿಟರ್ ಹಿ ಹ್ಯಾಸ್ ಟು ಚೆಕ್ ದ ಸಮರೀಸ್. ಆ ಟೈಮಲ್ಲಿ ಆಡಿಟರು ಪೂರ್ತಿಯಾಗಿ ಇನ್ಡೆಪ್ತಾಗಿ ತಿರುಗಿ ವೋಚರ್ಸ್ನ, ಕ್ಯಾಶ್ ಬುಕ್ನ, ಎಲ್ಲರದು ರಫ್ ಬುಕ್ನ ಡೀಪಾಗಿ ಚೆಕ್ ಮಾಡಬೇಕಾಗಿರುತ್ತೆ. ಡೇಟು, ಫಿಗರ್ಸು, ಕ್ವಾಂಟಿಟಿ, ಎಷ್ಟು ಕ್ವಾಲಿಟಿ ಎಲ್ಲದ್ರ ಬಗ್ಗೆನೂ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ವಿತ್ ದ ರಿಲೆವೆಂಟ್ ಆಫ್ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ಕನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಅವನು ಪೂರ್ತಿಯಾಗಿ ಈ 3 ಜನದ್ದು ಪ್ರಿಪೇರ್ ಮಾಡಿರೋದು ನೋಡ್ತಾನೆ. ಶ್ಯೂರ್ ದ್ಯಾಟ್ ದೆರ್ ಈಸ್ ನೋ ಎರರ್ ಆರ್ ಫ್ರಾಡ್. ಕ್ರಾಸ್ ಚೆಕ್ ಮಾಡಿ ನೋಡ್ತಾನೆ ತಪ್ಪಿದೆಯಾ ಇಲ್ವಾ ಅಂತ. ಈ ಫ್ರಾಡ್ ಈಸ್ ಡಿಸ್ಕವರ್ಡ್, ಫ್ರಾಡ್ ಏನನ್ನ ಇದೆ ಅಂತ ಗೊತ್ತಾಯಿತು ಅಂದರೆ ಲೇಟರ್ ಆನ್ ದ್ಯಾಟ್ ವಿಲ್ ಬಿ ಹೆಲ್ಡ್ ಲಯಬಲ್ ಫಾರ್ ದ್ಯಾಟ್. ಸೊ ಯಾರು ತಪ್ಪಾಗಿದ್ದಾರೆ ಅಂತ ಗೊತ್ತಾಯಿತು, ಸಿಕ್ಕಾಕ್ಕೊಂಡ್ರು ಅಂದರೆ ಅದನ್ನು ರಿಪೋರ್ಟಲ್ಲಿ ನೋಟ್ ಮಾಡಿಬಿಟ್ಟು ಕ್ಲೈಂಟ್ಗೆ ವಿವರ ಕೊಟ್ಟು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕ್ಲೈಂಟ್ಗೆ ಬಿಟ್ಟುಕೊಟ್ಟಿರ್ತಾನೆ. ಸೊ ಇಟ್ ವಾಸ್ ಡಿಸೈಡೆಡ್ ಇನ್ ದ ಕೇಸ್ ಆಫ್ Pendelberg Limited, that is versus Ellis Green and Company, that is in the year 1936, that it is a duty of the auditor to verify this summary. So 1936 ಆ ಕೇಸ್ ಪ್ರಕಾರ ಏನಂತ ಡಿಸಿಷನ್ ಬಂತು ಅಂದರೆ
ಆಡಿಟರ್ ಕರ್ತವ್ಯ ಏನು ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ನೂ ಮತ್ತು ಸಮರೀಸ್ನ ಖಡಾಖಂಡಿತವಾಗಿ ಅವ್ನು ಮಾಡೋವಂಥ ಆಡಿಟ್ ವರ್ಕಲ್ಲಿ ವೆರಿಫೈ ಮಾಡಬೇಕಾಗಿರುತ್ತೆ. ಯಾಕೆ? ಇನ್ ಕೇಸ್ ಆಡಿಟರ್ ಏನನ್ನ ಫೇಲ್ ಆದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಇಫ್ ಇಟ್ ಈಸ್ ಫೇಲ್, if he fails to do so, he will be held liable for any fraud remaining undeducted. ಮತ್ತು ಇನ್ ಕೇಸ್ ಏನೂ ಆಗಲ್ಲ ಬಿಡು ಅಂತೇಳಿ ಅವನೇನನ್ನ ಕ್ರಾಸ್ ಚೆಕ್ ಮಾಡಿದ ಬಿಟ್ಬಿಟ್ಟ ಅಂದರೆ ಮುಂದೆ ಏನಾನ ಪ್ರತಿಯೊಂದು ನೋಟ್ಬುಕ್ನ ಸಪೋರ್ಟಿಂಗ್ನ ವೋಚರ್ಸ್ನೆಲ್ಲನೂ ಕ್ರಾಸ್ ಚೆಕ್ ಮಾಡಿ ನೋಡಬೇಕು. ಇನ್ ಕೇಸ್ ಏನೂ ಆಗಲ್ಲ ಬಿಡಿ, ಇದು ಗಮನಕ್ಕೆ ಬರುತ್ತೆ ಅಂತ ಅವನು ಬಿಟ್ಟುಬಿಟ್ಟು ಅದು ತಪ್ಪನ್ನು ಅವನು ತಲೆಗೆ ಹಾಕ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ಅದೇನನ್ನ ಕಂಡುಹಿಡಿದು ಅದರಿಂದ ತಪ್ಪಾಗಿದೆ ಅಂದರೆ ಅದಕ್ಕಾಗುವಂತಹ ತಪ್ಪುಗಳಿಗೆ ಅವನೇ ಹೆಲ್ಡ್ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಹಾಗಾಗಿ ಆಡಿಟರ್ he has to check the dates of the cash memo and even the dates on which the receipts are recorded mainly in the cash book. ಆ ರಿಸಿಪ್ಟ್ಸು ಏನಿರುತ್ತೋ ಮತ್ತು ಕ್ಯಾಶ್ ಬುಕ್ಕಲ್ಲಿ ಏನಿರುತ್ತೋ ಪ್ರತಿಯೊಂದು ರೆಕಾರ್ಡು ಕರೆಕ್ಟಾಗಿ ನೋಡಬೇಕಾಗಿರುತ್ತೆ. ಇನ್ ಕೇಸ್ ಕ್ಯಾಶ್ ಮೆಮೋಸ್ ಆರ್ ಕ್ಯಾನ್ಸಲ್ಡ್, ಸೊ ಯಾವುದನ್ನ ಕ್ಯಾಶ್ ಮೆಮೋ ತೊಗೊಂಡಿರ್ತಾರೆ ಕಸ್ಟಮರು, ಆಮೇಲೆ ಇದು ಬೇಡ ಅಂತ ಬಿಟ್ಟು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅಂಥ ಮೆಮೋಸ್ನ ಹಂಗೆ ಸುಮ್ಮನೆ ಬಿಡೋಂಗಿಲ್ಲ. ಹಂಗೆ ಸುಮ್ಮನೆ ಬಿಟ್ಟರೆ ಡೆಲಿವರಿ ಆಗಿದೆ ಅಂತ ಆಗೋಗುತ್ತೆ. ಸೊ ಯಾವುದನ್ನು ಅಬ್ಜೆಕ್ಷನ್ ಆಗಿ ಅಥವಾ ವಾಪಸ್ ಬಂದಿದೆ ಅಂಥದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಿ ಎಲ್ಲ ಕಾಪೀಸ್ನ ಇನ್ಕ್ಲೂಡಿಂಗ್ ಕಾಪಿ ಕ್ಯಾನ್ಸಲ್ಡು ಎಲ್ಲನೂ ಅದೇ ಬುಕ್ಕಲ್ಲೇ ಮೇಂಟೈನ್ ಮಾಡಬೇಕಾಗುತ್ತೆ. ಇಟ್ ಹ್ಯಾಸ್ ಟು ರಿಮೈನ್ ಇನ್ ದಟ್ ಸೇಮ್ ಬುಕ್ ಓನ್ಲಿ. ವೈ ಮೀನ್ಸ್ ಯು ಆಲ್ಸೋ ಎನ್ಶೂರ್ ದ್ಯಾಟ್ ವಾಟ್ ಎವರ್ ದ policy that is allowed mainly to provide discount to the customer also, it should also be followed uniformity. In case ಗ್ರಾಹಕರು ಅದು ಕ್ಯಾಶ್ ಸೇಲ್ಸ್ ಮುಖಾಂತರ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಗ್ರಾಹಕರಿಗೂ ಡಿಸ್ಕೌಂಟ್, ಅದು ಫೆಸ್ಟಿವಲ್ ಸೀಸನ್ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಥರ ಆಗಿರ್ಬೋದು ಅಥವಾ ಕಂಪನಿ ಸೈಡ್ಸಿಂದ ಏನನ್ನ ಡಿಸ್ಕೌಂಟ್ ಕೊಟ್ಟಿದ್ರೆ, ಸೊ ಯಾಕೆ ಆ ಪ್ರಾಡಕ್ಟು ಅಷ್ಟಕ್ಕೆ ಅವರು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಕೂಡ ಕಾರಣ ಕೊಡಬೇಕಾಗುತ್ತೆ. ಮತ್ತು ಕಾರಣ ಕೊಡೋದು, ಡಿಸ್ಕೌಂಟ್ ಕೊಡುವಂಥದ್ದು ಎಲ್ಲ ಗ್ರಾಹಕರಿಗೂ ಅವತ್ತು ನಡೆದಿರುವಂಥ ಟ್ರಾನ್ಸಾಕ್ಷನ್ ಎಲ್ಲರಿಗೂ ಯೂನಿಫಾರ್ಮಿಟಿ ಆಗಿರಬೇಕು. ಒಬ್ರಿಗೊಂದು ಥರ ಇರಬಾರ್ದು. ಇಟ್ ಹ್ಯಾಸ್ ಟು ಬಿ ಫಾಲೋಡ್ ಯೂನಿಫಾರ್ಮ್ಲಿ. ವೇರ್ ಇಫ್ he finds more discount that has been allowed, then he should also satisfy himself about it. So in case ಆರ್ಗನೈಸೇಷನ್ನು ಅಥವಾ ಮಿನಿಟ್ಸ್ ಬುಕ್ಕಲ್ಲಿ ಅದು ಆಲ್ರೆಡಿ ಡಿಸ್ಕಸ್ ಆಗಿ ಅದು ಎಲ್ಲರ ಗಮನಕ್ಕೂ ಬಂದು ಹೌದು ಡಿಸ್ಕೌಂಟ್ ಅಲೋ ಆಗಿದೆ, ಒಂದೇ ಸಲ ಅವ್ರು ಕ್ಯಾಶ್ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನನ್ನ ಗಮನಕ್ಕೆ ಬಂತು ಅಂದರೆ, ಅವ್ರಿಗೆ ಸ್ಯಾಟಿಸ್ಫೈ ಆಯಿತು ಅಂದರೆ, ದೆನ್ ದ ಆಡಿಟರ್ himself he should satisfy that the internal check and the vouchers whatever he has been verified by keeping the duplicate with memo, sales abstract, cash memory, everything is satisfying, and all the closing balances on one hand on the last date of the previous year and even the opening balance of this year, all the items by reference, that is duly audited balance sheet of the previous year, everything is verified, means then actually the actual balance what is brought forward for the next year, if it is tallying same, means then he can prove that whatever the duties of an auditor in connection to this, he has been correctly, accurately done his efficiency of work related to the vouching. So the auditor, he should be very careful when he is going to do his work. That is, whatever the vouchers that is presented to him, in order to prove that he has to do his work carefully with some references, that is the supporting documents that is provided mainly to the customer. Either it will be related to the original receipts or cash memos or counter entries, each and everything, where mainly vouching of cash transaction is most important job in every business. Why means irrespective of its size it may be, or even the cash book
or the auditor, whatever he is going to do, careful control related to the internal control system, all this will be paying attention mainly himself to depend upon the internal control system. So let us recap. So in this session we related to the cash sales. I told you previous only, cash sales is nothing but selling the goods related to the cash in turn. So customers ge goods na nagadu ತಗೊಂಡು ಸೇಲ್ ಮಾಡುವಂಥ ಕ್ಯಾಶ್ ಸೇಲ್ಸ್ ಇರುತ್ತೆ. ಹಾಗಾಗಿ ಆಡಿಟರ್ ತೀರಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಸೇಲ್ಸ್ ಮಾಡೋವಾಗ, ಕ್ಯಾಶ್ ಸೇಲ್ಸ್ ಮಾಡೋವಾಗ ಅಲ್ಲಿ ಸೇಲ್ಸ್ ಮ್ಯಾನ್ ಇರ್ತಾನೆ, ಕ್ಯಾಶಿಯರ್ ಇರ್ತಾನೆ, ಜೊತೆಗೆ ಗೇಟ್ ಕೀಪರು ಅಥವಾ ಈವನ್ ಯು ಕ್ಯಾನ್ ಕಾಲ್ ಹಿಮ್ ಆಸ್ ಅ ಡೆಲಿವರಿ ಕ್ಲರ್ಕ್ ಅಂತ ಇರ್ತಾರೆ, ಜೊತೆಗೆ ಕಸ್ಟಮರ್ ಇರ್ತಾರೆ. ಇವರೆಲ್ಲರೂ ಮಾಡುವಂಥ ಸಮ್ಮರೀಸ್ಗಳು ಕರೆಕ್ಟಾಗಿದೆಯಾ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಿ ಪ್ರೊವೈಡ್ ಮಾಡುವಂತಹ ನೋಟ್ನ ಆಧಾರ ಇಟ್ಕೊಂಡು the auditor is going to verify the cash sales transaction that is done in the organization. It is going to tally with the cash book. Thank you. By this I am going to wind up my session.